ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮತ್ತು ವಿಜ್ಞಾನ. ಮನೆಯಲ್ಲಿ ವಾಸ್ತು ಯಾಕೆ ಬೇಕು? ಇದರಿಂದ ಏನು ಪ್ರಯೋಜನ ಇದೆ? ಎನ್ನುವ ಅನೇಕರ ಪ್ರಶ್ನೆಗಳಿಗೆ ಇಂದು ಉತ್ತರವನ್ನು ಪಡೆದುಕೊಳ್ಳೋಣ. ಜಗತ್ತಿನಲ್ಲಿ ಜೀವರಾಶಿಗಳು ಬದುಕಲು ಪಂಚಭೂತಗಳು ಅಂದರೆ ಗಾಳಿ, ಆಕಾಶ, ನೀರು, ಭೂಮಿ, ಅಗ್ನಿ ಇವು ಅತಿ ಮುಖ್ಯ. ಇವುಗಳಲ್ಲಿ ಒಂದು ಇಲ್ಲದಿದ್ದರೂ ಜೀವರಾಶಿಗಳು ಬದುಕಲು ಸಾಧ್ಯವಿಲ್ಲ. ಬುದ್ಧಿಜೀವಿ ಮನುಷ್ಯನಾದವನನು ಒಂದು ಗುಡಿಸಲು ಕಟ್ಟಿ ಅಥವಾ ಮನೆ ಕಟ್ಟಿ ಒಂದೇ ಕಡೆ ಕುಟುಂಬ ಸಮೇತ ವಾಸ ಮಾಡುವುದರಿಂದ ಅಲ್ಲಿ ಅದನ್ನು ಪ್ರಕೃತಿಗೆ ವಿರುದ್ಧವಾಗದ ರೀತಿಯಲ್ಲಿ ದಿನನಿತ್ಯ ಬಳಸುವುದೇ ವಾಸ್ತುವಿಜ್ಞಾನ. ಒಂದು ವೇಳೆ ಪ್ರಕೃತಿಗೆ ವಿರುದ್ಧವಾಗಿ ಬಳಸಿದರೆ ಅದರಿಂದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ವಾಸ್ತು ಪ್ರಕಾರವಾಗಿ ನಾವು ವಾಸಿಸುವ ಮನೆಯೊಳಗೆ ಮತ್ತು ಮನೆಯ ವಠಾರದ ವ್ಯಾಪ್ತಿ ಪೂರ್ವಭಾಗ, ಉತ್ತರ ಭಾಗ, ಈಶಾನ್ಯ ಭಾಗ ಎತ್ತರವಾಗಿರಲೇಬಾರದು. ಎತ್ತರ ಇದ್ದರೆ ಏನಾಗುತ್ತದೆ? ಎತ್ತರ ಇದ್ದರೆ ಆ ಮನೆಯಲ್ಲಿ ದಂಪತಿಗಳಿಗೆ ಗಂಡು ಮಕ್ಕಳು ಹುಟ್ಟುವುದು ಬಹಳ ಕಡಿಮೆ. ಒಂದು ವೇಳೆ ಹುಟ್ಟಿದರೂ ಅಂಗವಿಕಲರು, ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಾರೆ. ಅಂಗವೈಕಲ್ಯ ಹೊಂದಿದ ವ್ಯಕ್ತಿಗಳು ಹುಟ್ಟಿದ ಸ್ಥಳವು ಇಂತಹ ವಾಸ್ತುದೋಷದ ವ್ಯತ್ಯಾಸಗಳಿಂದ ಕೂಡಿರುತ್ತದೆ. ಇಂತಹ ಸ್ಥಳಗಳಲ್ಲಿ ಹೆಚ್ಚಾಗಿ ದೈವದೋಷಗಳು, ಪ್ರೇತಬಾಧೆಗಳು, ದುಷ್ಟಶಕ್ತಿಗಳ ಉಪಟಳ ಹೆಚ್ಚಾಗಿ ಕಂಡುಬರುತ್ತದೆ. ಪರಿಹಾರಗಳು: ಇಂತಹ ಸ್ಥಳದಲ್ಲಿ ಮನೆಯಿರುವವರು, ಹೊಸ ಮನೆ ಕಟ್ಟುವವರು ಸೂಕ್ತ ಪರಿಣಿತ ವಾಸ್ತು ತಜ್ಞರ ಸಲಹೆ ಪಡೆದು ಮುಂದುವರಿದರೆ ಮುಂದಿನ ಪೀಳಿಗೆಯನ್ನಾದರೂ ಈ ಸಮಸ್ಯೆಗಳಿಂದ ಪಾರುಮಾಡಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಹೆಚ್ಚಿನ ಮಾಹಿತಿ, ಸಲಹೆ, ಸೂಚನೆಗಳು ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಬಹುದು. ಧನ್ಯವಾದಗಳು.